ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಂಗಳೂರು ಕಡೆಗೆ ಹೋಗೋಣ. ಮಂಗಳೂರಿನಲ್ಲಾಗಿರುವಂಥ ಬೆಳವಣಿಗೆ ವಿಚಾರದಲ್ಲಿ ನೋಡೋಣ. ಬೆಳಗ್ಗೆಯಿಂದಲೂ ಒಂದು ಸುದ್ದಿಯನ್ನು ನಿಮ್ಗೆ ಕೊಡ್ತಾ ಇದ್ವಿ. ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಈಗ ಮತ್ತೆ ಚುರುಕು ಪಡ್ಕೊಳ್ತಾ ಇದೆ. ಬಂಗ್ಲೆಗುಡ್ಡ ಕಾಡಿಗೆ ಭೇಟಿಯನ್ನು FSL ಟೀಮ್ ಈಗ ಹೋಗಿದೆ. ಬೆಂಗಳೂರಿನಿಂದ ಈಗ 3 FSL ಅಧಿಕಾರಿಗಳು ಹೋಗಿದ್ದಾರೆ. SIT ಅಧಿಕಾರಿಗಳೊಂದಿಗೆ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಬುರುಡೆ ಸಿಕ್ಕ ಜಾಗದಲ್ಲಿ ಈಗ FSL ಮತ್ತು SIT ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆ ಈಗ ಮತ್ತೆ ಚುರುಕು ಪಡ್ಕೊಳ್ತಾ ಇದೆ ಅಂತೆ. ಬಂಗ್ಲೆಗುಡ್ಡ ಕಾಡಿಗೆ ಭೇಟಿಯನ್ನು FSL ಟೀಮ್ ಹೋಗಿ ಹುಡುಕ್ತಾ ಇದ್ದಾರೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಒಂದಿಷ್ಟು ತನಿಖೆಯಲ್ಲಿ ಬೇಕಾಗಿರುತ್ತೆ, ಅದು ಹೌದಾ ಇಲ್ವಾ ಅನ್ನೋದನ್ನು ಕೆಲಸ ಮಾಡ್ತಾ ಇರ್ತಾರೆ. ತನಿಖೆ ನಡೀತಾನೇ ಇದೆ. ಸೊ ಈಗ ಕಾಣಿಸಿಕೊಳ್ತಾ ಇರೋದಷ್ಟೇ. ಈಗ ಅವರಲ್ಲಿ ಮತ್ತೆ ಹೋಗಿ ಮತ್ತೇನೋ ತನಿಖೆಯನ್ನು ಮಾಡ್ತಾ ಇರೋದ್ರಿಂದ ಈಗ ಚುರುಕು ಪಡ್ಕೊಂಡಿದೆ ಅಂತ ಕಾಣಿಸ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಬೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಕ್ಷಿಣ ಕನ್ನಡದ ಪ್ರತಿನಿಧಿ. ಸುಖಪಾಲ್, ಈಗ ಏಕಾಏಕಿ ಮತ್ತೆ ಯಾಕೆ ಆ್ಯಕ್ಟಿವ್ ಆದರು ಅಂತ? ಇಲ್ಲಿವರೆಗೂ ಡಿಆಕ್ಟಿವೇಟ್ ಆಗಿದ್ರಾ? ಏನು ಕತೆ ಅವ್ರದ್ದು? ಇಲ್ಲ ಅರುಣ್, ಡಿಆಕ್ಟಿವೇಟ್ ಆಗಿರಲಿಲ್ಲ. ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿ ಏನಿದೆ ಅಲ್ಲಿ ನಿರಂತರವಾಗಿ ಅವರು ತನಿಖೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದು ದಾಖಲೆಗಳನ್ನು ಸಂಗ್ರಹಿಸುವಂಥದ್ದಾಗಿರ್ಬೋದು ಅಥವಾ ದಾಖಲೆಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಗಳಾಗಿರ್ಬೋದು, ಇದೆಲ್ಲವನ್ನ ನಿರಂತರವಾಗಿ ಅವತ್ತಿನಿಂದ ಇವತ್ತಿನವರೆಗೂ FSLನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬೆಂಗಳೂರಿನಿಂದ FSLನ ಅಧಿಕಾರಿಗಳ 3 ಜನರ ತಂಡ ಬಂದಿರುವಂಥದ್ದು. ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸಿಕ್ಕಿರುವಂಥ ಒಂದು ತಲೆಬುರುಡೆ ಏನಿದೆ, ಈ ತಲೆಬುರುಡೆಯನ್ನು FSLಗೆ ಕಳಿಸಲಾಗಿತ್ತು. FSLನ ವರದಿಯನ್ನು ಈಗಾಗಲೇ ತಯಾರಿ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅದಕ್ಕೆ ಬೇಕಾದಂಥ ಇನ್ನೊಂದಷ್ಟು ದಾಖಲೆಗಳನ್ನು ಕಲೆ ಹಾಕಲಿಕ್ಕೆ ಸ್ವತಃ FSLನ ಅಧಿಕಾರಿಗಳೇ ನೇರವಾಗಿ ಬಂಗ್ಲಗುಡ್ಡೆಗೆ ಬಂದಿರುವಂಥದ್ದು. ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡೆ ಏನಿದೆ ಅಲ್ಲಿಂದ ಈ ಒಂದು ಬುರುಡೆಯನ್ನು ತೆಗೆದಿರುವಂಥದ್ದು. ವಿಠಲ್ ಗೌಡ ಏನಿದ್ದಾರೆ, ವಿಠಲ್ ಗೌಡ ಮತ್ತು ಪ್ರದೀಪ್ ಕುಲಾಲ್ ಇಬ್ಬರು ಸೇರಿ ಈ ಒಂದು ತಲೆಬುರುಡೆಯನ್ನು ತೆಗೆದಿರುವಂಥದ್ದು. ಆ ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ಅವರು ಮೊಬೈಲ್ನಲ್ಲಿ ಮಾಡಿದ್ರು. ಆ ಮೊಬೈಲ್ನಲ್ಲಿ ಈ ಪ್ರದೀಪ ಕಾಣಿಸ್ಕೊಂಡಿದ್ದಾನೆ. ಹಾಗಾಗಿ ವಿಠಲ್ ಗೌಡ್ ಮತ್ತು ಪ್ರದೀಪ ಕುಲಾಲ್ನನ್ನು ಈಗಾಗಲೇ ವಿಚಾರಣೆ ನಡೆಸಲಾಗಿದೆ. ಜೊತೆಗೆ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಈಗ ಸ್ವತಃ ಪ್ರದೀಪ್ ಕುಲಾಲ್ನನ್ನು ಈ ಒಂದು ಬಂಗ್ಲಗುಡ್ಡೆಗೆ FSLನ ಅಧಿಕಾರಿಗಳು ಕರ್ಕೊಂಡು ಬಂದು ಅವನ ಹತ್ರ ಒಂದು ಸಾಕಷ್ಟು ಮಾಹಿತಿಗಳೇನಿತ್ತು ಅದನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ SIT ಅಧಿಕಾರಿಗಳು ಇವತ್ತು ಈ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಈ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಆಕ್ಟಿವಿಟೀಸ್ ಇರಲಿಲ್ಲ. ಈಗ ಸ್ವತಃ ಮತ್ತೆ FSLನ ಅಧಿಕಾರಿಗಳು ಈ ಆರೋಪಿಗಳಲ್ಲಿ ಗುರುತಿಸಿಕೊಂಡಿರುವಂಥ ಏನು ಪ್ರದೀಪ್ ಕುಲಾಲ್ ಇದ್ದಾನೆ ಆತನನ್ನು ಕರ್ಕೊಂಡು SIT ಅಧಿಕಾರಿಗಳ ಜೊತೆ FSLನ ಅಧಿಕಾರಿಗಳು ಇವತ್ತು ಬಂದಿರುವಂಥದ್ದು. ನೇರವಾಗಿ ಬೆಂಗಳೂರಿನಿಂದ ಬಂದಿರುವಂಥ ಅಧಿಕಾರಿಗಳು SIT ಕಚೇರಿಗೆ ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ಪ್ರದೀಪ್ ಕುಲಾಲ್ನ ಸಹಿತವಾಗಿ ಈ ಒಂದು ಬಂಗ್ಲಗುಡ್ಡೆಗೆ ಬಂದು ತಪಾಸಣೆಗಳನ್ನು ನಡೆಸ್ತಾ ಇರುವಂಥದ್ದು. ಅರುಣ್, ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.